ನಮಸ್ಕಾರ. ಮರಾಠ ಸಮಾಜದ ಉನ್ನತಿಗಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲಿಸಿ ಕರ್ನಾಟಕ ಕ್ಷತ್ರಿಯ ಮರಾಠ ರಾಜ್ ಯೂತ್ ಅಧ್ಯಕ್ಷ ರೋಹಿತ್ ಸಾಠೆ ಆಹ್ವಾನ. ಖಾನಾಪುರ್ನಲ್ಲಿ ಸುದ್ದಿಗೋಷ್ಠಿ. ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ರಾವ್ ಸಾಠೆ, ಬೆಂಗಳೂರಿಂದ ಇವತ್ತು ಖಾನಾಪುರ ಬಂದಿದ್ದೀವಿ. ಇವತ್ತು ಒಂದೇ ಉದ್ದೇಶ, ಇವತ್ತು ಒಂದೇ ಮರಾಠಗೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಅಂಜಲಿ ಮೇಡಮ್ ಅವ್ರಿಗೆ. ಸೊ ಖಾನಾಪುರಿಂದ ಹಿಡ್ದು ಕಾರವಾರ ತನಕ, ದಾಂಡೇಲಿಯಿಂದ ಹಿಡ್ದು ಯಲ್ಲಾಪುರ ತನಕ ಎಲ್ಲ ಕಡೆ ನಾವು ಆಲ್ ಮರಾಠಾಸ್ ಎಲ್ಲರೂ ಸೇರಿ ಮೇಡಮ್ಗೆ ಈ ಸತಿ ಗೆಲ್ಸ್ಕೊಂಡು ಬರಬೇಕು. ನಮ್ಮ ಮರಾಠ ಸಮಾಜದ ಒಂದು ವಾಯ್ಸು, ಒಂದು ಧ್ವನಿ ಡೆಲ್ಲಿ ಲೆವೆಲಲ್ಲಿ ಎತ್ತಬೇಕಂತ ನಾವು ಇಚ್ಛೆ ಪಡ್ತೀವಿ. ಸೊ ನಾವೆಲ್ಲ ಯಾವ ಪಾರ್ಟಿ ಅವೆಲ್ಲ ರಿಗಾರ್ಡ್ಲೆಸ್ ಒಂದು ಮರಾಠ ಸಮಾಜ ಆಗಿ ಒಗ್ಗಟ್ಟಾಗಿ ಇವತ್ತು ಖಾನಾಪುರಲ್ಲಿ ದಿಲೀಪ್ ಪವಾರ್ ಸರ್ ಅವ್ರ ಮನೇಲಿ ಕೂತ್ಕೊಂಡು ಇದು ಮಾಡ್ತಾಯಿದ್ದೀವಿ. ಬೀದರಿಂದ ನಾರಾಯಣ್ ಗಣೇಶ್ ಸರ್ ಬಂದಿದ್ದಾರೆ, ರಾಜೀವ ಜಾಧವ್ ಬಂದಿದ್ದಾರೆ, ಸುಮಾರು ಜಿಲ್ಲೆಗಳಿಂದ ಬಂದು ಇವತ್ತು ಅಂಜಲಿ ಮೇಡಮ್ ಪರವಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಒಬ್ಬರು ಮರಾಠ ಗೆಲ್ಲಿಸಿ ಡೆಲ್ಲಿ ಲೆವೆಲಲ್ಲಿ ಕೂರಿಸಿ ನಮ್ಮ ಶಕ್ತಿ ಏನಿದೆ ಎಲ್ಲ ಪಾರ್ಟಿಗೂ ತೋರಿಸ್ಬೇಕಂತ ಬಂದಿದ್ದೀವಿ. ಸೊ ನನಗೆಲ್ಲರಿಗೂ ಎಲ್ಲ ಯೂತ್ಸ್ಗೆ, ದೊಡ್ಡವ್ರಿಗೆ, ಹಿರಿಯರಿಗೆ ಎಲ್ಲ ಒಂದೇ ವಿನಂತಿ ಮಾಡೋದು, ಈ ಸತಿ ಮೇಡಮ್ ಗೆಲ್ಲಿಸಿ ಸಮಾಜಕ್ಕೆ ಒಂದು ವೋಟ್ ಹಾಕಿ. ಡೆಲ್ಲಿ ಲೆವೆಲಲ್ಲಿ ನಮಗೂ ಒಂದು ಶಕ್ತಿ ಇರುತ್ತೆ, ಮಾತಾಡೋದು ಒಬ್ಬರು ಇರ್ತಾರೆ ಅಂತ ನನ್ನ ಭಾವನೆ ಇದೆ. ಸೊ ಇದು ಮಾತು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರ ಮನೆಯಲ್ಲಿ, ದಿಲೀಪ್ ಪವಾರ್ ಅವ್ರ ಮನೆಯಲ್ಲಿ ನಮಗೆಲ್ಲರಿಗೂ ಆತಿಥ್ಯ ಸಂಸ್ಕಾರ ಮಾಡಿ ಬೆಂಗಳೂರಿಂದ ನಾವು ಬಂದಿದ್ದೀವಿ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಆರ್ಗನೈಸಿಂಗ್ ಸೆಕ್ರೆಟರಿ ಆದ ರೋಹಿತ್ ರಾವ್ ಸಾಠೆ ಅವರೇ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮರಾಠ ಬಂಧುಗಳೇ, ಮತ್ತು ಅಂಬಾಭವಾನಿ ಭಕ್ತರೇ, ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ನಮಗೆ ತುಂಬ ಸಂತೋಷದ ವಿಚಾರ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಒಬ್ಬರು ಎಜುಕೇಟೆಡ್, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ಶಾಸಕಿಯಾಗಿ ಎಷ್ಟೋ ಕಾರ್ಯವೈಖರಿ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ಅವ್ರಿಗೆ ಜನ ಸೋಲಿಸಿಲ್ಲ. BJP ಕುತಂತ್ರದಿಂದ ಅವರು ಇಲ್ಲಿ ಸೋತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಇವತ್ತು ಮರಾಠ ಸಮಾಜದಿಂದ ಅವ್ರಿಗೆ ಪಾರ್ಲಿಮೆಂಟ್ಗೆ ಅವಕಾಶ ಕೊಟ್ಟಿದೆ. ನಾವೆಲ್ಲ ಮರಾಠ ಬಂಧುಗಳು, ನಮ್ದು ಏನೇ ಸಮಸ್ಯೆಗಳಿದ್ರೂ ಅದೆಲ್ಲ ನಾವು ಒದಗುಟ್ಟಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಗೆಲ್ಲಿಸಿ ನಮ್ಮ ಮರಾಠ ಸಮಾಜದ ಏನೇ ನಮಗೆ ತೊಂದರೆ ಇದೆ ಅವ್ರು ಗೆದ್ದರೆ ನಾವೆಲ್ಲ ಗೆದ್ದಂಗೆ. ಇದು ಕಾಂಗ್ರೆಸ್ ಪಕ್ಷದ ಗೆಲ್ವಲ್ಲ, ಅಂಜಲಿ ನಿಂಬಾಳ್ಕರ್ ಗೆಲ್ವಲ್ಲ, ಇದು ನಮ್ಮ ಮರಾಠ ಸಮಾಜದ ಗೆಲ್ಲು. BJP ಅವರು ನಾವು ಹಿಂದುತ್ವ ಅಂತ, ನಾವು ಹಿಂದೂಗಳಲ್ವಾ? ನಾವು ದೇವ್ರ ಪೂಜೆ ಮಾಡಲ್ವಾ? ಮೋದಿ ಅವರು 2 ಕೋಟಿ ಜನಕ್ಕೆ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂದ್ರೆ ಅದು ಕೇಳಿದ್ರೆ ರಾಮ ಮಂದಿರ ಮಾಡಿಲ್ವಾ ಅಂತಾರೆ. ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದರು, ಅದು ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿಲ್ವಾ ಅಂತಾರೆ. ಮತ್ತೆ ಇಲ್ಲಿ ನೀವು ಅನಂತ್ ಕುಮಾರ್ ಹೆಗ್ಡೆಗೆ 3 ಸಲ ಸಂಸದರಾಗಿ ಗೆಲ್ಸಿದ್ರಿ, 5 ಸರಿ. ಅವ್ರು ಏನಾದ್ರು ಒಂದು ಅಭಿವೃದ್ಧಿ, ಯಾವುದೇ ಒಂದು ಪ್ರೆಸ್ ಮೀಟಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಾನು ಇಷ್ಟು ಮಾಡೀನಿ, ಇಷ್ಟು ಕೋಟಿ ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದಾರ? ಬರೀ ಕಮ್ಯುನಲ್ ಕ್ಲಾಶಸ್, ಮುಸ್ಲಿಂ ಮೇಲೆ ಹಿಂದೂ ಕಟ್ಟೋದು, ಹಿಂದೂ ಮೇಲೆ ಮುಸ್ಲಿಂ ಕಟ್ಟೋದು, ಅದು ಬಿಟ್ಟು ಅವ್ರು ಇನ್ನೇನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ನಮಗೆ ಈ ಸಲ ಒಳ್ಳೆಯ ಅವಕಾಶ ಸಿಕ್ಕಿದೆ, ಎಜುಕೇಟೆಡ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರನ್ನ. ದಯವಿಟ್ಟು ನಾವೆಲ್ಲ ಜೊತೆಯಾಗಿ ಅವ್ರನ್ನ ಗೆಲ್ಲಿಸಿ ನಮ್ಮ ಸಮಾಜದ ಏನೇನಿದೆ ನಮ್ಗೆ ಕೊಂದು ಕೊರತೆ, ನಾವು 2 ಮರಾಠ ಲಾಕ್ ಮರಾಠ ನಮ್ಮ ಬೇಡಿಕೆ ಇದೆ. ಅಂಜಲಿ ನಿಂಬಾಳ್ಕರ್ ಗೆದ್ರೆ ನಮ್ಗೆ ನಾವೊಂದು ಆ ಸಮಾಜದ ಒಂದು ಬೆಲೆ ಕೊಟ್ಟು ಅವ್ರು ಪಾರ್ಲಿಮೆಂಟಲ್ಲಿ ನಮ್ಮ ಮಾತು ಅವರು ಆಡ್ತಾರೆ ಅಂತ ನಂಬಿ ಈ ಮಾತು ಮುಗಿಸ್ತೀನಿ. ನನ್ನ ಹೆಸರು ನಿತಿನ್ ಪವಾರ್ ಅಂತ. ಸಂಜೀವ್ ಸದಾನಂದ್ ಭೋಸ್ಲೆ ಅಂತೇಳಿ, ನಾನು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಬೆಳಗಾವಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿ ಇದು 15ರಿಂದ 20 ವರ್ಷ ಆಯಿತು ಸರ್ವಿಸ್ ಮಾಡ್ತಾಯಿದ್ದೀನಿ. ನಮ್ಮ ಮರಾಠದ ವತಿಯಿಂದ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಮರಾಠ ಮತ್ತು ಮರಾಠಿ ಎಲ್ಲ ಜನರು ಕೂಡಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ. ಹಾಗೆ ನಮ್ಮ ಖಾನಾಪುರ ತಾಲೂಕಿದ ಶ್ರೇಷ್ಠ ನೇತಾ ಆದಂಥ ದಿಲೀಪನ ಪವಾರ್ KKMP ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾಗಿ 40 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದರೆ ಅವರು ಸತತ ರಾಜಕೀಯ ಹಿಂದಿನ ನೇತಾ ಆಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವ್ರ ಬಗ್ಗೆನೂ ನಮ್ಮ ಮರಾಠ ಸಮಾಜದಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಅಡ್ವೊಕೇಟ್ ಈಶ್ವರ್ ಗಾಡಿ ಸರ್ ಕಂಪಲ್ಸರಿ ಅವರು ಒಂದು 7ರಿಂದ 8 ಸಲ ಬಾರ್ ಅಸೋಸಿಯೇಷನ್ ದಿಂದ ಆರಿಸಿ ಬಂದಿದ್ದಾರೆ ಮತ್ತು ಅವರು ಕಾಂಗ್ರೆಸ್ಸನ್ನು ಹುಟ್ಟಿ ಬೆಳೆಸಿದ್ದಾರೆ.
ಅವ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ KKMP ರಾಜ್ಯದ ಅಧ್ಯಕ್ಷರ ಅಂದರೆ ಬೆಂಗಳೂರು ಮಹಾನಗರ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ನಮ್ಮ ರೋಹಿತ್ ರಾವ್ ಸಾಟೆ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಪವಾರ್ ಸಾಹೇಬರು ಬಂದಿದ್ದಾರೆ. ಹಾಗೆ ಅವರೆಲ್ಲ ನಮ್ಮ ಹೋಗಿ ಕೊಟ್ಟು ಇಲ್ಲಿ ಬೆಳಗಾವಿ ಜಿಲ್ಲಾದಲ್ಲಿ ಒಂದು ಕಾಂಗ್ರೆಸ್ ವತಿಯಿಂದ ಅಂಜಲಿ ನಿಂಬಾಳ್ಕರ್ ಅವ್ರ ತಾಯಿಗೆ ಒಂದು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತೇಳಿ ಎಲ್ಲರೂ ಹೋಗ್ಕೊಟ್ಟು ಬಂದಿದ್ದಾರೆ. ಎಲ್ಲ ಕೂಡಿ ಈಗ ನಮ್ಮ ದಿಲೀಪಣ್ಣ ಪವಾರ್ ಅವರು ಒಂದೆರಡು ಮಾತು ಮಾತಾಡ್ತಾರೆ.